ಇದು ಬೆಳಗಾಂ ಜಿಲ್ಲೆಯಲ್ಲಿ 26-27ನೇ ಸಾಲಿನ ಮಾವು ಮೇಳನ ನಾವು ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಬೆಳಗ್ಗೆ 10 ಗಂಟೆ 10:30ಗೆ ಉದ್ಘಾಟನೆ ಆಗಿದೆ. ಗಣ್ಯ ವ್ಯಕ್ತಿಗಳೆಲ್ಲ ಬಂದುಬಿಟ್ಟು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಮಾವು ಮೇಳದಲ್ಲಿ ನಾವು ಬೆಳಗಾಂ ಜಿಲ್ಲೆಯ ರೈತರನ್ನು ಒಂದು ಒಗ್ಗೂಡಿಸ್ಬಿಟ್ಟು ಅವ್ರು ಬೆಳೆದಿರ್ತಕ್ಕಂಥ ಮಾವನ್ನು ವ್ಯಾಪಾರ ಮಾಡಲಿಕ್ಕೋಸ್ಕರ ಒಂದು ವೇದಿಕೆನ ನಾವು ಸಿದ್ಧಗೊಳಿಸಿಕೊಟ್ಟಿದ್ದೀವಿ. ಇದರಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ವರ್ಷ ರೈತರು ತಾವು ಬೆಳೆದಿರ್ತಕ್ಕಂಥ ಮಾವನ್ನು ಈ ಬಾಗವಾನರಿಗೆ ಅಂದರೆ ವ್ಯಾಪಾರಿಗಳಿಗೆ ಕೊಟ್ಬಿಟ್ಟು ಇದು ಮಾಡೋದ್ರಿಂದ ಅವರಿಗೆ ಹೆಚ್ಚಿನ ಬೆಲೆ ಸಿಗ್ತಾ ಇರಲಿಲ್ಲ. ಅದಕ್ಕೆ ಇದೊಂದು ಮನಗಂಡ್ಬಿಟ್ಟು ಈಗ ಒಂದು 3-4 ವರ್ಷದಿಂದ ಇದನ್ನು ಪ್ರಾರಂಭ ಮಾಡಿದ್ದೀವಿ. ಪ್ರಾರಂಭ ಮಾಡಿಬಿಟ್ಟು ರೈತರಿಗೆ, ಈಗ ಇಲ್ಲಿರ್ತಕ್ಕಂಥವ್ರೆಲ್ಲರೂ ರೈತರೇ ತಾವು ಬೆಳೆದಿರ್ತಕ್ಕಂಥ ಹಣ್ಣನ್ನು ತಾವು ಆರ್ಗ್ಯಾನಿಕ್ಕಾಗಿ, ಅಂದರೆ ಯಾವುದೇ ರೀತಿ ರಾಸಾಯನಿಕಗಳನ್ನು ಉಪಯೋಗಿಸ್ತೇನೆ ಇದನ್ನು ನೇರವಾಗಿ ಹಣ್ಣನ್ನು ಮಾಡಿಬಿಟ್ಟು ನಮಗೆ ಇಲ್ಲಿ ತೊಗೊಂಬಂದು ವ್ಯಾಪಾರ ಮಾಡ್ತಾಯಿದ್ದಾರೆ ಅವರೇನೆ. ಇಲ್ಲಿ ಸುಮಾರು ಒಂದು 24 ಮಳಿಗೆಗಳಿದ್ದಾವೆ. ಅದರಲ್ಲಿ 22 ಮಳಿಗೆಗಳಲ್ಲಿ ರೈತರೇ ಇದ್ದಾರೆ, ಮತ್ತೆರಡು ಮಳಿಗೆ ನಾವು ಡಿಪಾರ್ಟ್ಮೆಂಟಿಂದ ಇಟ್ಕೊಂಡ್ಬಿಟ್ಟು ಇದು ಮಾಡ್ತಾಯಿದ್ದೀವಿ. ಇದು ನಾಳೆ ಅಂದರೆ 8, 9, 10 3 ದಿವಸದ ತನಕ ಇದು ನಡೀತಿದೆ. ಅದಕ್ಕೆ ಸಾರ್ವಜನಿಕರು ಇದನ್ನು ಬಂದುಬಿಟ್ಟು ಸದುಪಯೋಗ ಪಡ್ಕೋಬೋದು. ಇದರಲ್ಲಿ ಸುಮಾರು ಮುಖ್ಯವಾಗಿ ಆಲ್ಫೆನ್ಸೋ, ಅಂದರೆ ಇಲ್ಲಿ ಬೆಳಗಾಂ ಬಾದಾಮಿ ಅಂತೇಳಿ ಕರೀತಾರೆ, ಆಲ್ಫೆನ್ಸೋ ಅಂತ ಕರೀತಾರೆ, ಅಪ್ಪೂಸ್ ಅಂತೇಳಿ ಕರೀತಾರೆ. ಅದು ಎಲ್ಲದು ಒಂದೇ ವೆರೈಟಿ. ಅದು ಆಲ್ಫೆನ್ಸೋ ಅಂತ ಹೇಳ್ಬಿಟ್ಟು ಅದು ಮುಖ್ಯವಾಗಿರೋಂಥದ್ದು. ಮತ್ತು ಅದ್ರ ಜೊತೆಗೆ ಕೇಸರ್ ಇದೆ, ಮತ್ತು ಹಾಗೆಯೇ ಕೆಲವೊಂದು ಮಲ್ಲಿಕಾ, ಪೈರಿ ಮತ್ತು ಮಲ್ಗೋವಾ ಅವನು ಸಹ ವ್ಯಾಪಾರಕ್ಕೆ ಇಲ್ಲಿ ಸಿಗತ್ತೆ. ವ್ಯಾಪಾರ ನೀವು ನಿಗದಿ ಮಾಡಿದಾಗ ದರ ಇಲ್ಲ, ನಾವು ಮಾರ್ಕೆಟಿಂದ ನೋಡಿಬಿಟ್ಟು ಅದನ್ನು ನಿಗದಿ ಮಾಡಿಲ್ಲ. ಅವ್ರವ್ರದ್ದು ಕೆಲವ್ರು ರೈತರದ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಕೆಲವ್ರದ್ದು ಇನ್ನೂ ಸ್ವಲ್ಪ ಕಡಿಮೆ ಇದಿರುತ್ತೆ. ಅವ್ರವ್ರದ್ದು ರೇಟನ್ನು ಅವರೇ ನಿಗದಿ ಮಾಡ್ಕೊಂಡಿದ್ದಾರೆ. ನಾವು ಹೆಚ್ಚಿನ ರೀತಿಲಿ ಅಂದರೆ ರೈತರಿಗೆ ಮಾರ್ಕೆಟ್ಗಿಂತ ಆದಷ್ಟು ಮಾರ್ಕೆಟ್ಗೆ ಸಮಾನವಾಗಿದೆ ಅಷ್ಟೇ. ಮಾರ್ಕೆಟಲ್ಲಿ ನಿಮಗೆ ಕೆಮಿಕಲ್ ಹಾಕಿರೋದು ಸಿಗುತ್ತವೆ, ಮತ್ತು ಬೇರೆ ಬೇರೆ ಕಡೆಯಿಂದ ತೊಗೊಂಬಂದಿರ್ತಕ್ಕಂಥ ಮಾವು ತುಂಬ ಕಡಿಮೆ ಇದರಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಬೇರೆ ಕಡೆಯಲ್ಲಿ ಅದು ಒಳಗಡೆಗೆ ಏನಿರುತ್ತೆ ಹೇಗಿರುತ್ತೆ ಅಂತೇಳಿ ಗೊತ್ತಿರೋದಿಲ್ಲ. ಇದು ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ ಅದು ಪ್ರೈಸೇನೆ, ಅದಕ್ಕಿಂತ ಕಡಿಮೆನೂ. ಅಂದರೆ ರೈತರ ಜೊತೆಗೆ ನೀವು ಡೈರೆಕ್ಟಾಗಿ ಅವ್ರ ಜೊತೆ ಬಾರ್ಗೇನ್ ಮಾಡ್ಕೊಂಡ್ಬಿಟ್ಟು ಅವ್ರು ಕೊಡೋ ಇದು ದರದಲ್ಲಿ ನೀವು ಇದು ಮುಖ್ಯವಾಗಿ ನಮ್ಮ ಬೆಳಗಾಂ ಜಿಲ್ಲೆದವರೇ ಮೇಜರ್ ಇದ್ದಾರೆ, ಮತ್ತು ಒಂದು 4 ಸ್ಟಾಲ್ ಅವರು ಧಾರವಾಡದವ್ರು ಇದ್ದಾರೆ ಅಷ್ಟೇ. ಚಾರ್ಜು ಅಂದರೆ ಇದು ಮಿನಿಮಮ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಇದು ಈ ಏನು ಎಕ್ಸ್ಪೆಂಡಿಚರ್ ಬರುತ್ತಲ್ಲ ಅಷ್ಟಕ್ಕೋಸ್ಕರನೇ ಇದು ಮಾಡ್ತಾ ಇದ್ದೀವಿ ಅಷ್ಟೇ. ಅವ್ರದ್ದು ಅಂದರೆ ಬಾಕ್ಸು ಅವೆಲ್ಲ ತೊಗೋಬೇಕಾಗತ್ತೆ, ಅದನ್ನೆಲ್ಲ ಅವ್ರ ಮುಖಾಂತರನೇ ಪೇಮೆಂಟ್ ಮಾಡಿಸ್ಬಿಟ್ಟು ಇದು ಮಾಡ್ತೀವಿ. ಬೆಳಗಾಂ ಬ್ರ್ಯಾಂಡ್ ಅಂತೇಳ್ಬಿಟ್ಟು ಹೋದ ವರ್ಷ ನಮ್ಮ ಜಿಲ್ಲಾ ಪಂಚಾಯತ್ CEO ರಾಹುಲ್ ಸರ್ ಅವರು ಮಾಡಿ ಅಂತೇಳ್ಬಿಟ್ಟು ಇದು ಮಾಡಿದರು. ಸೊ ಅದಕ್ಕೋಸ್ಕರ ಬೆಳಗಾಂ ಮಾವು ಅಂತೇಳ್ಬಿಟ್ಟು, ಈಗ ಹೇಗೆ ದೇವಗಢ ಆಪೂಸ್ ಅಂತ ಹೇಳ್ತಾರೆ, ಮತ್ತು ರತ್ನಗಿರಿಯ ಆಲ್ಫೆನ್ಸೋ ಅಂತೇಳಿ ಕರೀತಾರೆ, ಆ ಥರನೇ ನಾವು ಬೆಳಗಾಂದು ಭಾಳಷ್ಟು ಜನ ರೈತರು ಬೆಳೆಯೋದ್ರಿಂದ ಬೆಳಗಾಂ ಮಾವು ಅಂತೇಳ್ಬಿಟ್ಟು ಮಾಡಿ ಅಂತ ಹೇಳಿದ್ರು. ಈಗ ಅದೇ ರೀತಿಯಾಗಿ ಬೆಳಗಾಂ ಮಾವು ಅಂತೇಳ್ಬಿಟ್ಟು ಒಂದು ಬ್ರ್ಯಾಂಡ್ ಮಾಡಿಬಿಟ್ಟು ಅದೇ ಇದರಲ್ಲಿ ಬಾಕ್ಸನ್ನು ಅದೇ ಥರ ಡಿಸೈನ್ ಮಾಡಿಬಿಟ್ಟು ನಾವು ಈಗ ಎಲ್ಲ ಮಾರಾಟ ಮಾಡ್ತಾಯಿದ್ವಿ. ಸಾಕಷ್ಟು ರೆಸ್ಪಾನ್ಸ್ ಬಂದಿದೆ. ಈಗ ರೈತರು ಗ್ರಾಹಕರಿಂದ ಉತ್ತಮವಾದಂಥ ಪ್ರತಿಕ್ರಿಯೆ ಬಂದಿದೆ. ಸೊ ಅವರು ತೊಗೊಂಡು ಹೋಗ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ನಾವು ಇದು ಹೋದ ವರ್ಷ ನೋಡಿದ ಪ್ರಕಾರ ಇಲ್ಲಿ ಬೆಳಗಾಂ ಮಾವಿಂದು ಇದು ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ದಿದ್ದು, ಹೊರಗಡೆ ಅಂಗಡಿಲೂ ಕೆಲವೊಂದು ಬಾಕ್ಸ್ಗಳೆಲ್ಲ ಇಟ್ಕೊಂಡು ಮಾರ್ತಾಯಿದ್ರು. ಯಾಕೆ ಇದನ್ನು ಇಟ್ಕೊಂಡು ಮಾಡ್ತಾಯಿದ್ದೀರಿ ಅಂದರೆ ಇದು ಜನ ತುಂಬ ಇಷ್ಟಪಡ್ತಾ ಇದ್ದಾರೆ ಈ ಬೆಳಗಾಂ ಮಾವು ಅಂತ ಹೇಳ್ಬಿಟ್ಟು, ಅದಕ್ಕೆ ಮಾರಾಟ ಮಾಡ್ತಿದ್ದೀವಿ ಅಂತ ಹೇಳ್ತಾಯಿದ್ರು. ಸೊ ಇದು ಇನ್ನು ಪ್ರತಿ ವರ್ಷ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಈಗ ನಮಗೆ ಹೋದ ವರ್ಷ ಎಲ್ಲ ನಮಗೆ ಇಲ್ಲಿ ಇರ್ತಕ್ಕಂಥ ರೈತರು ಇಲ್ಲದೇ ಇರೋದ್ರಿಂದ ಮಹಾರಾಷ್ಟ್ರ ಅಂದರೆ ರತ್ನಗಿರಿ ಅವ್ರ ಕಡೆಯಿಂದ ವ್ಯಾಪಾರ ಮಾಡಲಿಕ್ಕೆ ರೈತರನ್ನ ಕರೆಸಿದ್ವಿ. ಆದರೆ ಈ ವರ್ಷ ತುಂಬ ಕಡಿಮೆ ಮಾಡಿ ಒಂದೇ ಸ್ಟಾಲ್ ಇದೆ. ಹೋದ ವರ್ಷ ಎಲ್ಲ 8-10 ಸ್ಟಾಲ್ ಅಷ್ಟು ಜನ ರತ್ನಗಿರಿಯಿಂದನೇ ಕರೆಸ್ತಾ ಇದ್ವಿ. ಈಗ ನಮ್ಮ ಬೆಳಗಾಂ ರೈತರೇ ಇದಕ್ಕೆ ಸ್ಪಂದನೆ ಮಾಡಿಬಿಟ್ಟು ವರ್ಷ ಇದು ರೈತರೇ ಭಾಗವಹಿಕೆ ಜಾಸ್ತಿ ಆಗ್ತಾ ಇದೆ. ನನ್ನ ಹೆಸರು ಶಮಾಂತ ಅಂತ ಹೇಳ್ಬಿಟ್ಟು, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಇಲ್ಲಿ ಬೆಳಗಾಂ.